ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂದೆ ಪ್ರತಿ ಸಿನಿಮಲ್ಲೂ ಯಾರಾದರೂ ಒಬ್ಬ ಚೀಫ್ ಟೆಕ್ನಿಷಿಯನ್ ಒಬ್ಬರು ಇಬ್ಬರು ಟ್ರೈ ಮಾಡ್ತೀನಿ. ಸುಬ್ರಹ್ಮಣಿ ಅಂತ ಸ್ಟಂಟ್ ಕೊರಿಯೋಗ್ರಾಫರ್, ಫೈಟ್ ಮಾಸ್ಟ್ರು, ಹೊಸಪ್ಪ ಫಸ್ಟ್ ಸಿನಿಮಾದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಮುಂದೆ. ಬನ್ನಿ, ಮಾಲೆ ಹಾಕಿದ್ದಾರೆ, ಬನ್ನಿ ಸ್ವಾಮಿ. ನಾನು ರಥಾವರ ಸಿನಿಮಾದಾಗಿರ್ಬೇಕಾದ್ರೆ ಆ ಸಿನಿಮಾದಲ್ಲಿ ಬಿಗಿನಿಂಗ್ ಎಲ್ಲ ಒಂದಷ್ಟು ಜನ ಹುಡುಗರು ಬೈಕಲ್ಲಿ ಟೈಟಿಲ್ ಕಾರ್ಡ್ ಬರುತ್ತೆ, ಅದು ಮತ್ತೆ ಒಂದಷ್ಟು ಜನ ಹುಡುಗರು ಪಲ್ಟಿ ಹೊಡಿದಾರಲ್ಲ, ಅದರಲ್ಲಿ ಇವರು ಸ್ಟೆಪ್ ಹುಡುಗರು ತುಂಬ ಸಣ್ಣ ಹುಡುಗ, ಅಂದರೆ ಅಷ್ಟು ಆಲೆ 8 ವರ್ಷ. ನಾನು ನಿಜವಲ್ಲ ಅವ್ರು ನೋಡಿ ನಾವು ರೈತರು ಫ್ಯಾಮಿಲಿನ ಬಂದವರು ಈ ಥರದ ಹುಡುಗರುಗಳನ್ನ ಆ ಥರದ ವಿಚಾರಗಳು ಇರಲಿಲ್ಲ. ಯಾರು ಇವರೆಲ್ಲ ಹಿಂಗೆ ಪಲ್ಟಿ ಹೊಡಿತಾರಲ್ಲ ಇವರು ಅನ್ಸೋದು. ಆ ಹುಡುಗ ಅವತ್ತಿಂದ ಕಂಟಿನ್ಯೂಸ್ ಎಫರ್ಟ್, ಚಿಕ್ಕ ಹುಡುಗ ಬಟ್ ಅದು ದೊಡ್ಡ ಪ್ರತಿಭೆ, ಖಂಡಿತ ದೊಡ್ಡದಾಗಿ ಬೆಳೀತಾರೆ. ನಿಮ್ಮ ಆಶೀರ್ವಾದ ಇರಲಿ ಅವ್ರಿಗೆ. ಅವನ ವಿಚಾರಗಳೇ ಬೇರೆ. ಅವತ್ತಿಂದ ಇವತ್ತಿನವರೆಗೂ ಒಂದು 7-8 ಇಯರ್ಸಲ್ಲಿ ನಾನು ಮೂಮೆಂಟ್ ನೋಡಿದ್ದೀನಲ್ಲ, ನಿಜವೂ ಅದ್ಭುತವಾದ ಫೈಟ್ ಮಾಸ್ಟರ್ ಆಗಿ ಆಗ್ತಾರೆ ಅವರು. ನಾನು ಒಂದು ಕಾನ್ಫಿಡೆನ್ಸ್ ಮೇಲೆ, ಆಮೇಲೆ ಅಷ್ಟೇ ಒಳ್ಳೆ ಮನಸ್ಸಿದೆ. ಬೆಳೀಲಿ ಸುಬ್ರಹ್ಮಣ್ಯ ಸ್ವಾಮಿ ಶರಣಯ್ಯಪ್ಪ ಒಳ್ಳೆದಾಗಿ. ಎರಡನೇದಾಗಿ ನಾನು ಆಕ್ಚುಲಿ ಅವಾಗಲೇ ಹೇಳಿದೆ, ಇದು ಟ್ರೈಲರ್ ನಾನು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆಗಳ ಹಂಚ್ಕೊಳ್ಳೋದು. ಯಾಕಂದ್ರೆ ಇದು 3ನೇ ಪ್ರೆಸ್ ಮೀಟ್. ಮುಹೂರ್ತ ಆದ್ಮೇಲೆ ಕುಂಬಳಕಾಯಿ ಆದ್ಮೇಲೆ ಮೇನ್ ಟ್ರೈಲರ್ ಬಿಟ್ಟಿದ್ವಿ. ನೆಕ್ಸ್ಟ್ ಸಿನಿಮಾ ರಿಲೀಸ್ಗೆ 4 ಇದು ಪ್ರೈವೇಟಾಗಿ ಇರಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಒಂಚೂರು ಇದು ಯಾರು ಬೇಡ, ಪ್ರೆಸ್ ಮಾತ್ರ ಇರಲಿ, ಅವ್ರ ಮುಂದೆಗಡೆ ಅವ್ರು ತೋರ್ಸೋಣ, ಅವರು ಇದಾಗಿ ನೋಡಲಿ. ಯಾಕಂದರೆ ಎಲ್ಲೋ ಓದೋದು ನೆನಪು ನನಗೆ. ಏನಂತಂದರೆ ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಬಾಯಿ ಇರಬಾರ್ದಂತೆ, ಜಾಸ್ತಿ ಮಾತಾಡಬಾರ್ದಂತೆ. ಅದು ಈ ಕಾಲದಲ್ಲಿ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತದೆ. ಎಲ್ಲ ಜಾಸ್ತಿ ಎಲ್ಲ ಮಾತಾಡೋಣ, ನಿನಗೆ ಅಂತ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಿ, ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಅದೇನು ಮಾಡ್ತೀಯ ಅದನ್ನು ಮಾಡು, ತೋರಿಸು, ಅಷ್ಟೇ ಹೇಳೋದು ಇವಾಗಿನ ಆಡಿಯನ್ಸು. ಸೊ ಹಾಗಾಗಿ ನಾನು ಏನು ಹೇಳಬೇಕು ಅದನ್ನೆಲ್ಲ ನಾನು ಮೆಟೀರಿಯಲಲ್ಲಿ ಹೇಳಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮ್ಯೂಸಿಕ್ಕು ಸಚಿನ್ ಬಸ್ರೂರು ಮಾಡಿರೋದು. ಸಚಿನ್ ಬಸ್ರೂರು ಈಗ ಅವರು ರವಿ ಬಸ್ರೂರವರ ಅಕ್ಕ ಮಗ, ಗೊತ್ತಿರುತ್ತೆ ಗೊತ್ತಿಲ್ಲ. ಆ ಹುಡುಗ ಫಸ್ಟ್ ಪಿಕ್ಚರು ನಮ್ದು ಇದು ಕರಾವಳಿ ಸ್ಟಾರ್ಟ್ ಆಯಿತು. ಕರಾವಳಿ ನಾನೇ ಕಥೆ ಚಿತ್ರಕಥೆ ಇರೋದ್ರಿಂದ ಅದೇ ಫಸ್ಟ್ ಪಿಕ್ಚರ್ ಮ್ಯೂಸಿಕ್ಕು. ಅದು ನೋಡ್ಬಿಟ್ಟು ನಾನು ನಮ್ಮ ಪಿಕ್ಚರ್ ಮಾಡೋಂಥ ಕರ್ಕೊಂಡ್ಬಂದೆ. ಈಗ ಹುಡುಗ ನಿಜವಾಗ್ಲೂ ಎಷ್ಟು ಬಿಸಿ ಇದ್ದಾನೆ ಸರ್. 3 ಟ್ರೈಲರ್ ಇದೆ ಸರ್, ನನಗೆ ಎದ್ದೇಳಕ್ಕೆ ಬಿಡ್ತಾ ಇಲ್ಲ ಸರ್. ಎಲ್ಲ ಹಿಡ್ಕೊಂಡಿದ್ದಾರೆ. ನಾ ಏನು ಫಸ್ಟ್ ಕೆಲಸ ಮುಖ್ಯ, ಹೋಗಿ ಕೆಲಸ ಮಾಡೋದು. ಕೆಲಸ ಮುಖ್ಯ, ಕೆಲಸ ಮಾಡೋದು. ಅವ್ರು ಯಾರು ಒಂಥರ ಡೈರೆಕ್ಟ್ರು, ಅವ್ರಿಗೇನು ಟೆನ್ಷನ್ ಇರುತ್ತೆ. ಟ್ರೈಲರ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಅವರು ಇದಿರುತ್ತೆ, ಹೋಗಿ ಕೆಲಸ ಮಾಡೋ ಪರವಾಗಿಲ್ಲ. ನಾವು ಬಂದು ಹೀರೋಯಿನ್ ಇಬ್ಬರು ಇರ್ತಾರೆ, ಅವ್ರಿಬ್ಬರೇ ಸಾಕು. ಅವ್ರಿಬ್ಬರನ್ನೇ ನೋಡೋದು. ಮನು ಸರ್ ಆಗಲಿ, ಇನ್ನೊಬ್ರು ಅವ್ರನ್ನ ತೆಗೆಯೋದು, ಫೋಟೋ ತೆಗೆಯೋದು ಅವರಿಬ್ಬರದ ಅಂತ ಹೇಳಿ ಲಿರಿಕ್ಸು ಬೇರೆ ನಾಗೇಂದ್ರ ಪ್ರಸಾದ್ ಸರ್, ಅಪ್ಪ ಸಾಂಗ್ ನಾಗೇಂದ್ರ ಪ್ರಸಾದ್ ಸರ್, ಆಮೇಲೆ ಬ್ರೋ ಸಾಂಗ್ ನಾಗೇಂದ್ರ ಪ್ರಸಾದ್, ಆಮೇಲೆ ಸಂತೋಷ್ ನಾಯಕ್ ಒಂದು ಸಾಂಗ್ ಬಂದಿದ್ದಾರೆ, ತುಂಬ ಅದ್ಭುತವಾದ ಸಾಂಗು. ಆಕ್ಚುಲಿ ಇವರಿಬ್ಬರು ನನ್ನ ಬೈಕಲ್ಲಿ ಆಗ್ತಾರೆ. ಆಲ್ರೆಡಿ ಇವ್ರು ಬಂದ ತಕ್ಷಣ ಕೇಳಿದ್ರು ನಮಗೂ, ಆ ಸಾಂಗ್ ಯಾಕೆ ಸರ್ ಬಿಟ್ಟಿಲ್ಲ ಅಂತ. ಅವ್ರು ಇನ್ನೂ ಬರೀ ಕೇಳ್ತಾನೆ ಒದಗಿನೇ ಕೊಡ್ತಾರೆ ಅಂತ ನಾನು ನೋಡ್ತಿದ್ದೆ. ಅಂದರೆ ಎಲ್ಲ ಮೆಟೀರಿಯಲ್ ಇವಾಗಲೇ ತೋರಿಸ್ಬಿಟ್ರೆ ರಿಲೀಸ್ ಆದ್ಮೇಲೆ ಏನು ಇರಲ್ಲ. ಅದಕ್ಕೆ ಅಂತ ಒಂದು ಸ್ವಲ್ಪ ಎಲ್ಲಾನು ಸತ ದಿನೋತ್ಸವ ಅದೆಲ್ಲ ಸುಳ್ಳು. ಸುಮ್ಮನೆ ಏನೋ ನಮ್ಮ ಖುಷಿಗೆ ಯಾವ ಪಿಕ್ಚರ್ ಇವಾಗೆಲ್ಲ ಸತ ದಿನೋತ್ಸವ ಎಲ್ಲ ಆಚರಿಸಲ್ಲ, ಆಗೋದಿಲ್ಲ. ಇವಾಗ 25 ದಿವಸದ ಸೀನ್ ಕೊಟ್ಟರೆ ಅದೇ ದೊಡ್ಡ ಸಾಧನೆ. ಅಷ್ಟರಲ್ಲಿ ಯಾರು OTT ಹಾಕಿಬಿಟ್ಟಿರ್ತಾರೆ, ಅದ್ರ ಪಡ ಬಂದ್ಬಿಡ್ತದೆ. 25 ದಿವಸನೇ ಇವಾಗ ಸೂಪರ್ ಡೂಪರ್ ಹಿಟ್ಟು, ಅಷ್ಟೇ ಕರೆಕ್ಟು. ಸೊ ಆ ಸಾಂಗ್ ನಾವು 25 ದಿವಸ ಕಂಟೆಂಟ್ ಆದ್ರೂ ಸಸ್ಟೈನ್ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಾಂಗು ಸಂಡೇ 30th ರಿಲೀಸ್ ಆದರೆ ಸಂಡೇಗೆ, ಫ್ರೈಡೇ ಆದರೆ ಸಂಡೇ. ಪ್ರಮೋದ್ ಬರುವಂತೆ ಒಂದು ಸಾಂಗ್ ಬರೆದಿದ್ದಾರೆ, ಅದೇ ಇಷ್ಟ ಆಗಿದೆ ಸಾಂಗ್. ಪ್ರಮೋದ್ ನಾನು 3 ಜನ ಅವ್ರನ್ನ ಮಾತಾಡಿಸಿ ಎಲ್ಲ ಅಷ್ಟೊಂದು ಇದೆಲ್ಲ ತತ್ವ ಸಿದ್ಧಾಂತಗಳೆಲ್ಲ ಈಗ ನಾನು ಹೇಳಿದ್ರೆ ಅದು ಏನಾಗುತ್ತೆ. ಅವಾಗಲೇ ಹೇಳಿದೆ, ಜಾಸ್ತಿ ಎಲ್ಲ ಮಾತಾಡಬೇಡ ಅಂತಾರೆ ಡೈರೆಕ್ಟರ್.
ತುಂಬಾ ಮಾತಾಡಿದ್ರೆ ಏನಾಗುತ್ತೆ, ಅದು ಟ್ರೋಲ್ ಹೆಂಗ್ ಹೋಗ್ತೇವೆ ನೀವು ನೋಡಿರ್ತೀರ, ಅದು ಒಂದೊಂದು ವರ್ಡ್ ತಗೊಂಡು ಏನೇನೋ ಮಾಡ್ತಾರೆ. ಸೊ ಹಾಗೆ ಅದೆಲ್ಲ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೇದು ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ಸರ್. ಒಂದೇ ಒಂದು ವಿಚಾರ, ಅದು ನಾನೇ ಹೇಳ್ಬಿಟ್ಟು ಮತ್ತೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ ನೀವು ಅನ್ಕೋಬಾರ್ದು, ಬಟ್ ಆದ್ರೆ ಹೇಳ್ತೀನಿ, ಮುಂದಿನ ಜನರೇಷನ್ಗೆ ಅಬ್ಸರ್ವ್ ಮಾಡಿ, ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ಹತ್ರ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ, ಒಬ್ಬ ನರ್ಸ್ಗೆ ಒಬ್ಬ ಹೌಸ್ ಕೀಪಿಂಗ್ ಅಂದ್ರೆ ಮನೆ ನೋಡ್ಕೊಳ್ಳೋಂಥ ಒಂದು ಹೆಣ್ಮಗಳು ಯಾರೊಬ್ರಿಗೆ ಸಂಬಳ ಕೊಡೋ ದುಡ್ಡು ನಾವು ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಅಂತ್ಯ ತುಂಬಾ ಬ್ರೂಟಲ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಈಗೆಲ್ಲ ಎಲ್ಲರಿಗೂ ಒಂದೇ ಮಕ್ಕಳು ಎರಡೇ ಮಕ್ಕಳು ನೋಡಿರ್ತೀರ, ಮ್ಯಾಕ್ಸಿಮಮ್ 3 ಮಕ್ಕಳು ಇರೋರು ಯಾರು ತೋರಿಸಿ ಇವಾಗ ಈ ಜನರೇಷನ್ ಅಲ್ಲಿ ಯಾರಿಲ್ಲ. ಎರಡನೇ ಮಗು ಕೇಳಿದ್ರೆ ಹೆಂಡತಿ ಮನೇಲಿ ಓದಿತಾರ, ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಜನರೇಷನ್ ಚೇಂಜ್ ಆಯ್ತಾ ಆಯ್ತಾ. ಅಂದ್ರೆ ಆ ಒಂದೇ ಮಗುನ ಎಲ್ಲೋ ಫಾರಿನ್ ಎಲ್ಲ ಓದ್ಸ ಕಳಿಸ್ಬಿಟ್ಟಿರ್ತಾರೆ, ಇಲ್ಲ ಇನ್ನೇನೋ ಅವ್ರ ಲೈಫ್ ಹುಡಿಕೊಂಡು ಹೋಗಿರ್ತಾರೆ. ವಾಟ್ ಅಬೌಟ್ ಪೇರೆಂಟ್ಸ್, ಅಪ್ಪ ಅಮ್ಮ ಇಲ್ಲಿ ಅವ್ರಿಗೆ ಯಾರು ನೋಡ್ಕೋತಾರೆ? ತುಂಬಾ ಕಾರವಾದ ಸತ್ಯ ಇದೆ. ಈಗ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ಇದು ಜನರೇಷನ್ ಚೇಂಜ್ ಆದ್ರೆ ಇದೇ ನಡೆಯುತ್ತೆ. ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಇವಾಗ ಒಬ್ಬರೇ ಮಕ್ಕಳು ಎರಡನೇ ಮಕ್ಕಳು ಇರ್ತಾರಲ್ಲ, ಅದೆಲ್ಲ ಕಾರವಾದ ಸತ್ಯ, ಅದು ನಡೆಯುತ್ತೆ ಮುಂದಕ್ಕೆ. ಆ ಥರದ್ದು ಒಂದು ವಿಚಾರ ಸರ್, ಒಂದು ಜನರೇಷನ್ ಟು ಜನರೇಷನ್ ಇವರು ಈ ಜನರೇಷನ್ ಅಂತ. ಯಾಕಂತಂದ್ರೆ ನಮ್ಮ ಜನರೇಷನ್ ಅಲ್ಲಿ 80s 90s ಹುಟ್ಟೋರು ಒಂದು ಇದರಿಂದ ಹಿಡಿದು 500 ರೂಪಾಯಿ ಮೊಬೈಲ್ ಸೆಟ್ಟಿಂದ ಹಿಡಿದು ಆಧಾರ್ ಪಾನ್ ಎಷ್ಟು ವೇರಿಯೇಷನ್ ಇದ್ರೊಳಗಡೆ ಈ ಒಂದೇ ಮಗು ಎರಡೇ ಮಗು ಇದೆಯಲ್ಲ, ಅದು ಮುಂದಕ್ಕೆ ಒಂದು ಅಕ್ರೂರತೆ ತರುತ್ತೆ. ಆ ಒಂದು ವಿಚಾರನ ಇಟ್ಕೊಂಡು ಬಿಲ್ಡ್ ಮಾಡಿರೋಂಥ ಕಥೆ ಕರೆಕ್ಟ್ ಆಗುತ್ತೆ. ಅವರಿ ಪ್ರತಿಯೊಬ್ಬ ಮನೇಲಿ ಒಬ್ಬ ಚೌಕಿದಾರ ಇದ್ದೇ ಇರ್ತಾರೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಒಂದು ತುಂಬಾ ಸೆನ್ಸಿಟಿವ್ ಆದ ಒಂದು ವಿಚಾರ ಏನಂದ್ರೆ, ಅಪ್ಪ ಮಕ್ಕಳಿಗೆ ಸಣ್ಣ ಮಕ್ಕಳಾಗಿದ್ದಾಗ ಅವ್ರಿಗೆ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಕರ್ಕೊಂಡು ಮಾಡಿಸ್ತಾರೆ. ಅದು ಇದರಲ್ಲಿ ಇದೆ, ಸ್ಕ್ರೀನ್ ಪ್ಲೇಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ ಅಪ್ಪ ಬೆಡ್ ರಿಟರ್ನ್ ಆಗ್ತಾರೆ, ಮಗ ಕರ್ಕೊಂಡು ಮಾಡಿಸ್ತಾರೆ. ಅಂದ್ರೆ ಅದು ತುಂಬಾ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಆಫ್ಟರ್ 55 ಇವಾಗ 55 ಎಲ್ಲ ಮಕ್ಕಳು ತರ ಚರ್ಮ ಎಲ್ಲ ನಿಮ್ಗೆ ಅದೆಲ್ಲ ಯಾವುದೇ ರೀತಿ ಭಾವನೆಗಳಿರಲ್ಲ, ನಿಮ್ಗೆ ಅದೊಂಥರ ಸೆನ್ಸೇಷನ್ ಇರಲ್ಲ. ಅವ್ರು ಮತ್ತೆ ಮಕ್ಕಳಾಗ್ಬಿಡ್ತಾರೆ. 10 ವಯಸ್ಸು ತನಕ ಹಿಂಗಿರ್ತಾರೆ. 10 ವರ್ಷ 60 ವರ್ಷ ಆದ್ಮೇಲೆ ಮತ್ತೆ ಮಕ್ಕಳಾಗ್ಬಿಡ್ತಾರೆ. ಇವ್ರಪ್ಪ ಆಗ್ತಾರೆ. ಅದು ನೋಡ್ಕೋಬೇಕು ಅನ್ನೋ ವಿಚಾರ ಇದೆ. ತುಂಬಾ ಒಳ್ಳೆ ವಿಚಾರ ಹೇಳಿದ್ರೆ ಕೆಲಸ ಗೊತ್ತಿಲ್ಲ, ನೋಡೋಣ ಹೇಳೋದಿಲ್ಲ. ಪ್ರೊಟೆಕ್ಟರ್ ಅಂತ ಸರ್, ಅಷ್ಟೇ. ಪ್ರೊಟೆಕ್ಟರ್ ನಾವಾಗಲೇ ಪೊಲೀಸ್ ಆಫೀಸರ್ ರಾಘವೇಂದ್ರ ಗೌಡ ಸರ್ ಮತ್ತೆ ಪ್ರವೀಣ್ ಸರ್ ಚೂಸ್ ಮಾಡಿದ್ವಿ ವಿಚಾರ. ಒಂದು ಪ್ರೊಟೆಕ್ಟರ್, ಒಂದು ಫ್ಯಾಮಿಲಿ ಪ್ರೊಟೆಕ್ಟರ್ ಅನ್ನೋ ಒಂದು ಅಂದ್ರೆ ತುಂಬಾ ಗೊತ್ತಿರೋ ವರ್ಡ್ ಇಟ್ರೆ ಈಸಿಯಾಗಿ ಕ್ಯಾರಿಂಗ್. ಒಂದು ಹೊಸ ವರ್ಡ್ ಇಟ್ರೆ ನಾವು ಅದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇದಕ್ಕಷ್ಟೇ ಇದು ಮಾಡಿದ್ದೀವಿ. ಪೊಲಿಟಿಕಲ್ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ಸರ್ ಇದು ಕನ್ನಡ 30th ರಿಲೀಸ್ ಆಗುತ್ತೆ. ಒಂದು ನೆಕ್ಸ್ಟ್ ಸೆಕೆಂಡ್ ವೀಕ್ ನಾನು 3 ಲ್ಯಾಂಗ್ವೇಜ್ ರೆಡಿ ಇದೆ ಸರ್. ಹಂಗೆ ಸೆಕೆಂಡ್ ವೀಕ್, ಯಾಕಂದ್ರೆ ಈಗೆಲ್ಲ ಸಂಕ್ರಾಂತಿ ರಿಲೀಸು ಅದರ್ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಹೆವಿ ಇದೆ. ಸುಮ್ಮನೆ ಆಮೇಲೆ ಏನೋ ನಮ್ಮ ಬಗ್ಗೆ ನಾವು ಕ್ಲಾರಿಟಿ ಇರಬೇಕು. ಸುಮ್ಮನೆ ಪ್ರಮೇಟ್ಗೆ ಬರ್ತದೆ ಅದು ಇದು ಅಷ್ಟು ಇದೆಲ್ಲ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ ಕಮರ್ಷಿಯಲ್ ಏನು ಬೇಕಾದೆಲ್ಲ ಇದೆ. ಅದನ್ನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ನಾವು ಥಿಯೇಟರ್ಗೆ ಆಗೋ ತನಕ ನನ್ನ ಪರ್ಸನಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆಕ್ಚುಲಿ ಸಿನಿಮಾದವ್ರು ಯಾರೇನೇ ರಿವ್ಯೂ ಹೇಳಿದ್ರು ನಾನು ಕೇಳಲ್ಲ. ಯಾಕಂದ್ರೆ ಅಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ನೋಡ್ತದಲ್ಲ, ಅವ್ನ ರಿವ್ಯೂ ಮುಂದೆಗಡೆ ಯಾರು ರಿವ್ಯೂ ಬರೆದ್ರು ಬೆಸ್ಟ್. ಯಾಕಂತಂದ್ರೆ ಅವನು ಯಾರು ಗೊತ್ತಿರೋದಿಲ್ಲ, ಅವ್ನಿಗೆ ಯಾರು ಸಂಬಂಧ ಇಲ್ಲ. ಹೀರೋ ಆಗಲಿ ಹೀರೋಯಿನ್ ಆಗಲಿ ಡೈರೆಕ್ಟರ್ ಆಗಲಿ ಯಾರು ಸಂಬಂಧ ಇರಲ್ಲ. ಆದ್ರೆ ಅವನು ಅಂದ್ರೆ ಮುಗಿತು ಅಷ್ಟೇ. ಸೊ ಹಾಗಾಗಿ ತುಂಬಾ ಹೆವಿ ರಶ್ ಇರೋದ್ರಿಂದ ಕನ್ನಡ ರಿಲೀಸ್ ಆಗುತ್ತೆ. ಅದಾದ ನೆಕ್ಸ್ಟ್ ಇನ್ನು ಅದರ ಎಲ್ಲರಿಗೂ ನಮಸ್ಕಾರ. ಚೌಕಿದಾರ ಸಿನಿಮಾ ಮುಂಚೆ ನನಗೆ ಚಂದ್ರಶೇಖರ್ ಬಂಡೆಯಪ್ಪ ಅವರು ನನ್ನ ತುಂಬ ಆತ್ಮೀಯ ಗೆಳೆಯ. ಈ ಹಿಂದೆ ಅವರು ಮಾಡಿದಂಥ ನಿರ್ದೇಶನದಲ್ಲಿ ಎಲ್ಲೂ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಕೈ ಕೆಳಗೆ ಹುಡುಕೊಳ್ಳೋದಕ್ಕೆ.
ಬಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ 3 ವರ್ಷದ ಮುಂಚೆನೆ ನನಗೆ ಹೇಳ್ತಾರೆ, ಏನೋ ಒಂದು ಪಾತ್ರ ಅಂದ್ಕೊಂಡಿದ್ದೀನಿ, ಖಂಡಿತವಲ್ಲ ಅದನ್ನು ನಿಮ್ಮನ್ನು ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಹಾಗೆ ಅಂತ ಹೇಳ್ತಾರೆ. ಈ ಥರ ನನಗೆ ಇಂಡಸ್ಟ್ರಿಯಲ್ಲಿ 250 ಸಿನಿಮಾ ಸುಮಾರು ಜನ ಡೈರೆಕ್ಟರ್ಗಳು ಈ ಥರ ಹೇಳ್ತಾರೆ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ಮರ್ತೇ ಬಿಟ್ಟಿರ್ತಾರೆ, ಇಲ್ಲ ಹೇಳ್ಬಿಟ್ಟಿದ್ದೀವಿ ಅಂತ ಯಾವುದೋ ಒಂದು 2 ದಿನದ ಪಾತ್ರ ಕರೆದ್ಬಿಟ್ಟಿರೋರು ಇದ್ದಾರೆ. ಆದರೆ ಮಾತು ಕೊಟ್ಟಂತೆ 3 ವರ್ಷದಿಂದ ಹೇಳ್ತಾ ಬಂದು ಮಧ್ಯ 1 ವರ್ಷ ಗ್ಯಾಪ್ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ತಕ್ಷಣ ಕರೆದಿ ಈ ಥರ ಹೇಳಿದ್ರು, ನಾನು ಹೇಳಿದ್ದೆ ನಿಮಗೆ ಅದೇ ಪಾತ್ರ ಈ ಥರ ಮಾಡಿದ್ದೀನಿ ಅಂದರು. ಅದರಲ್ಲೂ ನನ್ನ ಕೆರಿಯರಲ್ಲಿ ಇದು ತುಂಬ ಒಂದು ಚಾಲೆಂಜಿಂಗ್ ಪಾತ್ರ, ಇದು ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈಗ ತಾವು ಕೇಳಿದಾಗೆ ಈ ಸಿನಿಮಾದಲ್ಲಿ ಏನೇನು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಫಾದರ್ ಸೆಂಟಿಮೆಂಟ್ ಒಂದು ಎಮೋಷನಲ್. ನನ್ನ ಪಾತ್ರ ಒಬ್ಬ ನಿಜವಾಗ್ಲೂ ಈಗಿನ ಜನ್ರೇಷನ್ ತುಂಬ ನಡೀತಾ ಇದೆ ವಿಚಾರ. ಒಂದು ಸಿಲ್ಲಿ ಮ್ಯಾಟ್ರಿಗೆ ಅತ್ಯಂತ ಆತ್ಮೀಯ ಗೆಳೆಯರು ಅಷ್ಟು ಚೆನ್ನಾಗಿರ್ತಾರೆ. ಒಂದು ಸಿಲ್ಲಿ ಮ್ಯಾಟ್ರ್ ಅದು ಅವ್ರದ್ದು ತಪ್ಪಿರಲ್ಲ, ಎರಡೂ ತಪ್ಪಿರಲ್ಲ. ಯಾರೋ ಮುಂದೆ ಒಂದು ಸಣ್ಣ ಅವಮಾನ ಆದರೆ ಹೆಂಗೆ ದ್ವೇಷ ಕಾಡ್ತಾರೆ, ಹೆಂಗೆ ದ್ವೇಷ ಸಾಧಿಸ್ತಾರೆ ಅನ್ನೋದು ನನ್ನ ಪಾತ್ರದಲ್ಲಿ ಇದೆ ಈ ಸಿನಿಮಾದಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಎಂಟೈರ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಏನಂದರೆ ನಮ್ಮ ಪೃಥ್ವಿ ಎಂಬಾರು ದಿಯಾ ಪಿಕ್ಚರ್ ನಾನು ನೋಡಿದಲ್ಲೇ ಅನ್ಕೊಂಡೆ ಒಂದು ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಅಸೆಟ್ ನಮ್ಮ ಇಂಡಸ್ಟ್ರಿಗೆ ಅಂತ. ಅದೇ ಥರದಲ್ಲಿ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಓರಿಯೆಂಟಲ್ಲಿ ಒಂದು ರಫ್ ಲುಕ್ಕಲ್ಲೂ ಭಾಳ ಒಳ್ಳೆ ಫೋಟೋಸ್, ಒಳ್ಳೆ ಮೋಲ್ಡ್ ಆಗ್ತಾರೆ. ಭಾಳ ಖುಷಿ ಆಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ, ಭಾಳ ಚೆನ್ನಾಗಿ ಬಂದಿದೆ ಅವ್ರದ್ದು. ಆ್ಯಂಡ್ ನಮ್ಮ ಧನ್ಯರಾಮ್ ಕುಮಾರ್ ಜೊತೆ ವರ್ಕ್ ಮಾಡಿದ ನಮ್ಗೆ ಖುಷಿ ಆಯಿತು. ಅವರು ಭಾಳ ಚೆನ್ನಾಗಿ ಇದರಲ್ಲಿ ತುಂಬ ಎಮೋಷನಲ್ ಸೀನ್ಸ್ ಇದೆ, ಭಾಳ ಇದಿದೆ, ಅದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ನಾನು ನೋಡಿದೆ, ನಮ್ಮದು ಕಾಂಬಿನೇಷನ್ ಇದೆ ಅದರ ಒಂದು ಸೀನಲ್ಲಿ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಅದೇ ನಿರ್ದೇಶಕರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅದು ಎಲ್ಲ ಸ್ಟ್ರೈಟ್ ಪಿಕ್ಚರೇ ಮಾಡೋದು. ಅದು ನಮಗೆ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಬೇಕಾಗಿರೋ ವಿಚಾರ. ಈಗ ನಿಮಗೆ ಗೊತ್ತು, ಎಲ್ಲ ಸಿನಿಮಾ ಎಲ್ಲ ಥರದಲ್ಲೂ ರೀಮೇಕು, ಡಬ್ಬಿಂಗು, ಇನ್ನು ಲ್ಯಾಂಗ್ವೇಜಸ್ ಎಲ್ಲ ಥರ ಬಂದ್ಬಿಟ್ಟಿದೆ ಈಗ. ಅಂಥದ್ರಲ್ಲೂ ಒಂದು ಧೈರ್ಯ ಮಾಡಿ ಇಂಥ ಪಿಕ್ಚರ್ ಮಾಡೋದಕ್ಕೆ ಇವ್ರು ಬೆನ್ನೆಲುಬಾಗಿ ನಿಂತಿರೋದು ಸೇಮ್ ಹೆಸರು ಚಂದ್ರಶೇಖರ್, ನಮ್ಮ ಪ್ರಿನ್ಸಿಪಲ್ ಕಾಣಲಿಲ್ಲ ಅವರು ನಿರ್ಮಾಪಕರು. ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ರು, ನಮಗೆಲ್ಲ ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿತ್ತು. ಇನ್ನು ಸಚಿನ್ ಬಸವರ ಬಗ್ಗೆ ಹೇಳೋ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ನೋಡಿದಾಗ ಖುಷಿ ಆಯಿತು. ಇನ್ನು ನಮ್ಮ ಕ್ಯಾಮ್ರಾಮ್ಯಾನು ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ತೋರಿಸಿದ್ದಾರೆ, ಅದನ್ನು ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದು ನಮಗೆ ಖುಷಿ ಕೊಡೋಂಥ ವಿಷಯ. ಇನ್ನು ಇವ್ರಿಗೆ ಭಾಳ ಆತ್ಮೀಯರಾಗಿರೋದು ಇವತ್ತು ನೋಡಿದ್ರೆ ನಮ್ಮ ಲಾಯರ್ ಪ್ರವೀಣ್ ಅವರು ಇರ್ಬೋದು, ನಮ್ಮ ರಾಘವೇಂದ್ರ ಸರ್ ಇನ್ಸ್ಪೆಕ್ಟರ್ ಭಾಳ ಚೆನ್ನಾಗಿ ಮಾತಾಡೋದು. ಸಿನಿಮಾ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲ, ಆ ಅಭಿರುಚಿನೂ ಇಟ್ಕೊಂಡು ಇಂಥ ಒಂದು ಫೀಲ್ಡಲ್ಲಿದ್ದಾರೆ. ಈ ನಿರ್ದೇಶಕರು 5 ಡಿಗ್ರಿ ಇಟ್ಕೊಂಡು ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಅದೇ ಒಂದು ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಈ ರೀತಿ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ರೈಟ್ ಪಿಕ್ಚರ್ ಬಂದಾಗ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಮಾಧ್ಯಮ ಮಿತ್ರರು ಯಾರೇ ಆಗಿರ್ಬೋದು, ಇಂಥದಕ್ಕೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಪುಷ್ ಮಾಡೋ ಅನ್ನೋ ಒಂದು ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಆಗಲಿ ಹಾಡುಗಳಾಗಲಿ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಕ್ಯಾಮ್ರಾ ವರ್ಕ್ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಈ ಜರ್ನಿಯ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನಾನು ರಥಾರ ತಾರಕ ಸುರ ಮಾಡ್ಬೇಕಾದ್ರೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ. ಆವಾಗ ಚಂದ್ರ ಸರ್ ನಿಮಗೊಂದು ಇದು ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ಮಾಡು ನನ್ನ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಅಂತ, ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತೀನಿ. ಹಾಗೇನೆ ನಮ್ಮ ಅನ್ನದಾತರು, ಪ್ರೊಡ್ಯೂಸರು, ನಿನ್ಗೆ ಏನು ಬೇಕು, ಇದು ಕೆಂಗೇರಿ ಬ್ರಿಡ್ಜಲ್ಲೆಲ್ಲ ಲೈಟ್ ಹಾಕ್ಸಿದ ಸಾಂಗ್ ಎಲ್ಲ ನಾವು ನೋಡಿದ್ರಿ, ನಾಯಿಂಡಹಳ್ಳಿಲಿ, ಆಮೇಲೆ ರೋಡಲ್ಲೆಲ್ಲ ಲೈಟ್ ಹಾಕ್ಸಿ ತುಂಬ ಸಪೋರ್ಟ್ ಮಾಡಿದ್ರು. ನಿಮ್ಗೆ ಏನು ಬೇಕು ಅದೆಲ್ಲ ತಗೋ, ಏನು ಬೇಕು ಮಾಡು. ಆಮೇಲೆ ವಿಶೇಷ ಅಂದರೆ ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಇದು ಶಿವಣ್ಣ ಅವ್ರ ಪಿಕ್ಚರ್ ಆದ್ಮೇಲೆ ಒಂದು 2ನೇ ಪಿಕ್ಚರಲ್ಲಿ ಅಲ್ಲಿ ತುಂಬ ಸುಂದರವಾದ ತಾಣಗಳಲ್ಲಿ ಸಾಂಗು ಇನ್ನು ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ವೀಕ್. ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೀವಿ, ಮುರಳಿ ಮಾಸ್ಟ್ರು ನಾವೆಲ್ಲ. ಹಾಗೇನೆ ಸಾಯಿ ಕುಮಾರ್ ಸರ್ ಜೊತೆಲಿ 50 ವರ್ಷದ ಇಂಡಸ್ಟ್ರಿಯಲ್ಲಿ ಅವ್ರ ಜೊತೆ ವರ್ಕ್ ಮಾಡೋದು ಅಂದರೆ ತುಂಬ ನಮ್ಗೆ ಒಳ್ಳೇದು. ಪಾಪ ಅವ್ರು ಏನು ಮಾಡಿಲ್ಲ, ಮಾಡಿ ನಿಮ್ಗೆ ಏನು ಬೇಕು ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ ಅಂತ ಒಳ್ಳೆ ಹುಮ್ಮಸ್ ಮಾಡ್ತಿದ್ರು. ಹಾಗೇನೆ ಪೃಥ್ವಿ ಸರ್ ನನಗೆ ಆಗಿನಿಂದ ಪರಿಚಯ, ಫಸ್ಟ್ ಪಿಕ್ಚರಿಂದ. ಅವರು ನಾವು ಒಂಥರ ಅಣ್ಣ ತಮ್ಮದಿರ್ತಾರ. ನಿಮ್ಗೇನು ಬೇಕು ಮಾಡಿ ಅಣ್ಣ, ಏನು ಬೇಕು, 6 ಗಂಟೆ ಬರ್ತಾ ಇದ್ರು. ರಿಯಲ್ ಆಗಿ ಬಾರ್ ಕೆಳಗಡೆ ಮಲಗಿದ್ರು, ರಿಯಲ್ ಆಗಿ ಅವರು ಬಂದು ಆ ಥರ ಎಲ್ಲ ಮಾಡಿದ್ರು. ಆಮೇಲೆ ಧನ್ಯ ಮೇಡಮು ಫಸ್ಟ್ ಟೈಮ್ ರೇಷ್ಮೆ ಹುಳದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಹುಳಗೆ ಹೆಂಗೆ ಬಿಡೋದು, ಹುಳ ಇದು ಮಾಡೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್, ಅಷ್ಟೇ ಸಪೋರ್ಟ್ ಮಾಡಿದ್ರು. ಹಾಗೆ ಶ್ವೇತಾ ಮೇಡಮ್ ತುಂಬ ಎಲ್ಲ ಟೀಮ್ ವರ್ಕ್, ನಮ್ಮ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಧನ್ಯವಾದಗಳು. ಹಾಗೇನೆ ನಿಮ್ಮ ಸಪೋರ್ಟು ಇರಲಿ, ಹಾಗೆ ನನ್ನ ಚಿತ್ರ ನೋಡಿ ಯಶಸ್ವಿ ಮಾಡಿ. ಥ್ಯಾಂಕ್ ಯು ಸರ್.
ನಿಮ್ಮ ಮೊದಲನೇ ಸಿನಿಮಾನೇ ಚೌಕಿದಾರ ಆಗಿದೆ. ದಯವಿಟ್ಟು ಕೂತ್ಕೊಂಡು ಮಾತಾಡ್ಬೇಕು. ಫ್ರೇಮ್ ಇದಾಗಿದೆ. ಸ್ವಾಮಿ ಶರಣ. ಎಲ್ರಿಗೂ ನಮಸ್ತೆ. ನನ್ನ ಚೌಕಿದಾರು ಫಸ್ಟ್ ಸಿನಿಮಾ, ಯಾಕಂದ್ರೆ ಈಗ ಸುಮಾರು ಸಿನಿಮಾ ಅದರಿಂದ ನನಗೆ ಫಸ್ಟ್ ಟ್ರಂಪ್ ಕಾರ್ಡ್ ಇದೆ. ಈಗ ದೊಡ್ಡ ದೊಡ್ಡ ಸಿನಿಮಾ ಇದರಿಂದ ಮಾಡ್ತಾ ಇದ್ದೀನಿ, ಬಟ್ ಫಸ್ಟ್ ಟೈಮ್ ಯಾರು ಇವರು 100 days ಸಿನಿಮಾ ಕೊಟ್ಟಂದವ್ರು ರಥಾವರ ಸಿನಿಮಾ ಮಾಡಿದಾಗ ಅವರು ನನ್ನ ನ್ಯೂ ಕಮರ್ಸ್ ನಂಬೋದು ಬಿಲೀವ್ ಮಾಡೋದಿದೆಯಲ್ಲ, ಅದು ತುಂಬಾ ಗ್ರೇಟ್ ವಿಷಯ. ಅದು ಅವರಲ್ಲಿರುವಂತ ಒಂದು ಒಳ್ಳೆತನ, ಹಾರ್ಟ್ ಕೊಡುವಂತ ಅವರು ಒಂದು ರೆಸ್ಪೆಕ್ಟ್. ಡೈರೆಕ್ಟ್ ಈಗ ಯಾರ್ಯಾರು 100 days ಸಿನಿಮಾ ಮಾಡೋರು ಯಾರು ಅಷ್ಟು ಸುಲಭವಾಗಿ ಯಾರು ನ್ಯೂ ಕಮರ್ಸ್ ಹತ್ರ ಬಿಟ್ಕೊಳ್ಳಲ್ಲ. ಯಾಕಂದ್ರೆ ನಾವು ಈಗ ಸುಮಾರು ಸಿನಿಮಾ ಅಪ್ರೋಚ್ ಮಾಡ್ತಾ ಇರ್ತೀವಿ, ಹೋಗಿ ಯಾರೋ ಹತ್ರ ಕೊಡೋದಿಲ್ಲ. ಈಗ ನಾನು ಇವತ್ತೆಲ್ಲೇ ಹೋಗೋದು, ಈಗ ಮಾರ್ಕ್ ಮಾಡಿದ್ದೀನಿ ಸುದೀಪ್ ಸರ್ದು, ನಾನು ಅಲ್ಲಿ ಹೋಗಿ ಫಸ್ಟ್ ಹೇಳೋದು, ನಾನು ಎಲ್ಲೇ ಹೋದ್ರು ಫಸ್ಟ್ ಚೌಕಿದಾರ ಅಂತಾನೆ ಹೇಳ್ತೀನಿ. ಈಗ ಉಗ್ರಾಯುಧ ಮಾಡ್ತೀನಿ ಶ್ರೀಮುಡಿ ಸರ್ದು, ಅದೇನೋ ಗೊತ್ತಿಲ್ಲ, ಫಸ್ಟ್ ಡೇ ಧರ್ಮಣ್ಣ ಸರ್ ಜೊತೆ ಫೈಟ್ ಮಾಡಿದ್ವಿ. ಅವ್ರ ಜೊತೆ ಮಾಡುವಾಗ ದೊಡ್ಡ ಆರ್ಟಿಸ್ಟ್, ನಾನು ಇನ್ನೂ ಚಿಕ್ಕ ಹುಡುಗ, ಅವ್ರಿಗೆ ನಾವಿನ್ನೂ ಸಿನಿಮಾಗೆ ಬಂದಿಲ್ಲ, ಅವರೆಲ್ಲ ಸಿನಿಮಾ ಮಾಡುವಾಗ. ಬಟ್ ತುಂಬಾ ಅವತ್ತಿನ ದಿವಸ ನನಗೆ ಡೈರೆಕ್ಟರ್ 1-2 ಅವರ್ ಕಷ್ಟ ಅನಿಸ್ತು ಅವ್ರಿಗೆ. ಬಟ್ ಅದಾದ್ಮೇಲೆ 2 ಅವರ್ ಆದ್ಮೇಲೆ ನನಗೆ ಕೆಲಸ ಫ್ರೀಡಮ್ ಆಗಿ ಕೊಟ್ರು. ಮತ್ತೆ ನನಗೆ ಏನ್ ಬೇಕು, ನಿನಗೆ ಏನ್ ಬೇಕು ತಗೋತಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನ ಏನು ಮಾತಾಡಿಲ್ಲ. ಬಟ್ ಅಷ್ಟು ಪ್ರಿಪ್ರೇಷನ್ ಇತ್ತು, ಸುಮ್ಮನೆ ಏನೋ ಮಾಡ್ತಾರಂತ ಏನು ಕೊಟ್ಟಿಲ್ಲ. ಅದರಿಂದ ಡೈರೆಕ್ಟರ್ ಏನ್ ಬೇಕು, ನಾವು ಎಕ್ಸ್ಟ್ರಾಸ್ ಏನು ಶೂಟ್ ಮಾಡಿಲ್ಲ, ಇಷ್ಟಿಷ್ಟೇ ಬೇಕು. ನಾನೊಂದು 30-40 ಸೀಕ್ವೆನ್ಸ್ ಬರ್ಕೊಂಡು ಹೋದ್ರು, ಅದರಲ್ಲಿ 7-8 ಸೀಕ್ವೆನ್ಸ್ ತಗೊಳ್ಳೋರು ನಾವು. ಹಂಗಾಗಿ ನಮ್ಗೆ ಡೈರೆಕ್ಟರ್ ಕ್ಲಾರಿಟಿ ಇದ್ರೆ ನಮಗೂ ಫೈಟ್ ಮಾಸ್ಟರ್ಸ್ಗೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಸುಮ್ಮನೆ ಶೂಟ್ ಮಾಡ್ತಾ ಇರ್ತೀವಿ, ಸುಮ್ಮನೆ 4 ಅವರ್ ಫುಟೇಜ್ 10 ನಿಮಿಷ ಫೈಟ್ ಮಾಡಿಸಿ 2 ನಿಮಿಷಕ್ಕೆ ಎಡಿಟ್ ಮಾಡೋದು, ಅದು ಅನ್ನೆಸರಿ. ಸುಮ್ಮನೆ ಪ್ರೊಡ್ಯೂಸರ್ಗೂ ಲಾಸ್, ಎಲ್ಲಾನು ಲಾಸ್ ಆಗುತ್ತೆ. ಕ್ಲಾರಿಟಿ ಇರ್ಬೇಕು. ಯಾವ್ದಾದ್ರೆ ಡೈರೆಕ್ಟರ್ ಕ್ಲಾರಿಟಿ ಇದ್ದಾಗ ನಮಗೂ ಫೈಟ್ ಮಾಸ್ಟರ್ ಹೆಲ್ಪ್ ಆಗುತ್ತೆ ತುಂಬಾ ವರ್ಕ್ ಮಾಡೋದಕ್ಕೆ. ಡೈರೆಕ್ಟರ್ಗೆ ಏನ್ ಬೇಕು, ಸಬ್ಜೆಕ್ಟ್ಗೆ ಏನ್ ಬೇಕು ಅವ್ರಿಗೆ ಗೊತ್ತಿರುತ್ತೆ ಡೀಟೇಲ್ ಆಗಿ. ಅದು ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಅದ್ರ ಕ್ಲಾರಿಟಿ ಇದ್ದಾಗ ಅವ್ರಿಗೆ ಏನ್ ಬೇಕೋ ನಾವು ತಗೊಳೋಕೆ ಈಸಿ ಆಗುತ್ತೆ. ಲಾಸ್ಟ್ ಎಂಡ್ ಆಫ್ ದಿ ಡೇ ಸುಮ್ಮನೆ ಈಗ 2 ದಿವಸ ಸಾಕಾಗುತ್ತೆ ಶೂಟ್ಗೆ, ಅದನ್ನ 4 ದಿವಸ ಮಾಡಿದ್ರೆ ಅದನ್ನ ನಾವೆಲ್ಲ ಪಬ್ಲಿಸಿಟಿಯಲ್ಲೋ ಮತ್ತೊಂದ್ ಕಡೆ ಬಳಸಬಹುದು, ಅದೇ ಬಜೆಟ್ ಇದ್ರೆ. ನಾವು ಸುಮ್ಮನೆ ಎಕ್ಸ್ಟ್ರಾ ಶೂಟ್ ಮಾಡ್ಕೊಳ್ತೀವಿ. ಬಟ್ ನನ್ಗೆ ಡೈರೆಕ್ಟ್ರು ತುಂಬಾ ಥ್ಯಾಂಕ್ಸ್ ಸರ್, ಯಾಕಂದ್ರೆ ನನ್ನನ್ನು ಬಿಲೀವ್ ಮಾಡಿ ನೀವು ಕೊಟ್ಟಿದ್ದೀರಾ. ಮತ್ತೆ ನನಗೆ ಇದು ಫಸ್ಟ್ ಸಿನಿಮಾ ಆಗಿದ್ರಿಂದ ನನಗೆ ಸುಮಾರು ವರ್ಷಗಳಿಂದ ನನ್ನ ಕರ್ನಾಟಕ ಸ್ಟೇಟ್ ಯೂನಿಯನ್ಗೆ ಮತ್ತೆ ನನ್ನ ಫೈಟರ್ಸ್ಗೆ ಎಲ್ಲರಿಗೂ ಈ ಮೂಲಕ, ಈ ವೇದಿಕೆ ಮೂಲಕ ಧನ್ಯವಾದ ತಿಳಿಸಕ್ ಬರ್ತೀನಿ. ಥ್ಯಾಂಕ್ ಯು ಸರ್. ಪೃಥ್ವಿ ಸರ್ ಮತ್ತೆ ಪೃಥ್ವಿ ಸರ್ ಬಗ್ಗೆ 1-2 ಮಾತು ಹೇಳ್ತೀನಿ. ಏನಂದ್ರೆ ಇಷ್ಟು ಫ್ಲೆಕ್ಸಿಬಲ್ ಆಗಿ ನನಗೆ ಅವ್ರಿಗೆ ರೆಸ್ಟೇ ಕೊಟ್ಟಿಲ್ಲ. ನಾನು ಒಂದು ಚೇಂಜಿಂಗ್ ಸೀನ್ ಮಾಡಿದ್ವಿ, ಇನ್ ಕೇಸ್ ಓಮ್ ತರ ಇದೆ ನೀವು ಒಂದು ಸೀಕ್ವೆನ್ಸ್ ಹೇಳ್ಬೋದು ಸರ್. ಓಕೆ, ಓಮ್ ತರ ಒಂದ್ ಡೇ ಫುಲ್ ನೋಡಿದ್ವಿ. ಫೈಟರ್ಸ್ ಕೂಡ ಸುಸ್ತಾಗಿದ್ದಾರೆ, ಬಟ್ ನಮ್ಮ ಪೃಥ್ವಿ ಸರ್ ಸುಸ್ತಾಗಿಲ್ಲ. ಅಷ್ಟು ಎನರ್ಜಿಗೆ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫೈಟ್ ಇದೆ ಚೇಂಜ್ ಆದ್ಮೇಲೆ. ಬಟ್ ಸರ್ ನಿಮ್ಮ ಡೆಡಿಕೇಶನ್ಗೆ ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ನೀವು ಖಂಡಿತ ದೊಡ್ಡ ಮಟ್ಟಿಗೆ ಬೆಳೀತೀರಾ ಸರ್. ಇದ್ರಲ್ಲಿ ಗೊತ್ತಾಗುತ್ತೆ ನನಗೆ. ನಾನು ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ ಜೊತೆ. ನನಗೆ ಒಂದು 3 months ಕಾಡಿದೆ ಈ ಕ್ಯಾರೆಕ್ಟರ್ ಪೃಥ್ವಿ ಸರ್. ನಾನು ಅದಾದ್ಮೇಲೆ 3 months ಆದ್ಮೇಲೆ ನಾನು ಪೃಥ್ವಿ ಸರ್ ಹತ್ರ ಮಾತಾಡಿದ್ದೀನಿ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ. ಪೃಥ್ವಿ ಸರ್ ನಿಮ್ಗೆ ಒಂದು ರಿಯಲಿ ಒಂದು ಮಾಸ್ ಆಗಿ ನಿಜವಾಗ್ಲೂ ಕಾಣಿಸ್ಕೊಳ್ತಾ ಅಂತ ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ನಾನು ಸುಮ್ಮನೆ ಮಾತಾಡಕ್ ಹೋಗಲ್ಲ. ಬಟ್ ಇದು ನಾನು ಆರ್ಟ್ಲಿ ಅವ್ರಿಗೆ ಹೇಳಿದ್ದೀನಿ, ನಾನು ಫೋನ್ ಮಾಡಿ ಕೂಡ. ಒಳ್ಳೇದಾಗಲಿ ಸರ್. ಈ ಸಿನಿಮಾ ಟ್ರೈಲರ್ ಆಲ್ರೆಡಿ ನೋಡಿದ್ರ, January 30ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಟೆಕ್ನಿಕಲ್ ಆಗಿ ಸಿನಿಮಾ ಬರ್ತಾನೆ ಇದೆ. ಈಗ ಎಮೋಷನಲ್ ಸಿನಿಮಾ ತುಂಬಾ ಕಡಿಮೆ ಆಗಿದೆ, ಬಟ್ ಇದು ತುಂಬಾ ಎಮೋಷನಲ್ ನಂಗೆ ಗೊತ್ತಾಗುತ್ತೆ. ಬಟ್ ರಾಘವೇಂದ್ರ ಸರ್ ಮಾತಾಡ್ರು, ನನಗೂ ಕಣ್ಣಲ್ಲಿ ನೀರು ಬಂತು. ಬಟ್ ನನ್ನ ತಂದೆ ಅಂದ್ರೆ ಇಷ್ಟ ಇಲ್ಲ ಅಷ್ಟು, ಆದ್ರೂ ಕೂಡ ಬಟ್ ಅವ್ರು ಮಾತಾಡಿದ ಕಣ್ಣಲ್ಲಿ ನೀರು ಬಂತು. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಸ್ವಾಮಿ ಸರ್, ಥ್ಯಾಂಕ್ ಯು. ಹೀರೋಯಿನ್ಸ್ ನ ಗ್ಲಾಮರಸ್ ಪಾತ್ರಗಳಲ್ಲಿ ಎಷ್ಟು ಇಷ್ಟಪಡ್ತೀವೋ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಲ್ಲಿ ನಮ್ಮ ಹೀರೋಯಿನ್ಸ್ ಆಕ್ಟ್ ಮಾಡಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇಲ್ಲಿ ಅಫ್ಕೋರ್ಸ್ ವಿಭಿನ್ನ ಪಾತ್ರದ ಮೂಲಕ ನಿಮ್ಗೆ ಪರ್ಫಾರ್ಮೆನ್ಸ್ಗೂ ಬಹಳಷ್ಟು ಅವಕಾಶ ಇದೆ ಅಂತ ಗೊತ್ತಾಗ್ತಾ ಇದೆ. ಮೇ ಬಿ ಒಂದು ಎಮೋಷನಲ್ ರೈಡ್ ಕೂಡ ಇದೆ ಅಂತ ಅನ್ಸುತ್ತೆ. ನಿಮ್ಗೆ ಎಷ್ಟು ಸ್ಪೆಷಲ್ ಚೌಕಿದಾರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ನೀವು ಬಂದು ನಮಗೆ ಈ ಥರ ಪ್ರೋತ್ಸಾಹ ಕೊಡ್ತಾ ಇರ್ತೀರ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್
ನಮ್ಮ ಕಾಸ್ಟ್ ಇಲ್ಲೇ ಇದೆ, ನಮ್ಮ ಕಾಸ್ಟ್ ನಮ್ಮ ಮಕ್ಕಳು, ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರಿಂದ ನಾನು ಶುರು ಮಾಡ್ತೀನಿ. ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ನೋಡಿದ್ರು ಅಂದರೆ ನನಗದು ಅದೇ ಒಂದು ದೊಡ್ಡ ವಿಷಯ. ಸೊ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ಬೋದು. ಈ ಪಾತ್ರ ನನಗೆ ತುಂಬ ವಿಭಿನ್ನ ಅಂತಾನೆ ಹೇಳ್ಬೋದು. ಆ ಒಂದು ಅನುಭವನೇ ಬೇರೆ ಥರ ಇತ್ತು ನನಗೆ. ಜೀವನದಲ್ಲಿ ನಾನು ಆ ಥರ ಕಾಣಿಸ್ಕೊಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋಗ್ತೀನಿ ಆ ಥರ ಒಂದು ರೇಷ್ಮೆ ಬ್ಯಾಕ್ಗ್ರೌಂಡಲ್ಲಿ ನಾನು ಅಲ್ಲಿ ನೋಡಿದ್ದಿರ್ಬೋದು, ಕಲ್ತಿದ್ದಿರ್ಬೋದು. ಬಹಳ ನನಗೆ ಲೈಫಲ್ಲೇ ಬೇರೆ ಎಕ್ಸ್ಪೀರಿಯನ್ಸ್ ಅದು. ಸೊ ಆ್ಯಕ್ಟಿಂಗ್ ಮಾಡಿದಾಗ ನಾವು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಲೈಫ್ಸ್ನ ಲೀಡ್ ಮಾಡ್ಬೋದು. ಸೊ ಈ ಸಿನಿಮಾದ ಮೂಲಕ ನನಗದು ಕಾಣಿಸ್ತು. ಆ್ಯಂಡ್ ನಮ್ಮ ಪೃಥ್ವಿಯವ್ರ ಬಗ್ಗೆ ಹೇಳಬೇಕಿದ್ರೆ ಆನ್ ಸೆಟ್ ಅವರ ಡೆಡಿಕೇಶನ್ ನನಗೆ ಬಹಳ ಇಂಪ್ರೆಸ್ ಆಯಿತು. ಆ್ಯಂಡ್ ಅವ್ರನ್ನ ನೋಡಿ ನಾನು ಕೂಡ ಓಕೆ, ನಾನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೋದೇನೋ ಅಂತ ಅನಿಸ್ತು. ಈಸ್ ಬ್ರಿಲಿಯಂಟ್ ಆ್ಯಕ್ಟರ್. ಆ್ಯಂಡ್ ಮೊದಲಿಂದಾನು ನಾನು ನಮ್ಮ ಮಮ್ಮಿ ಅವ್ರ ಒಂದು ಸಿನಿಮಾ ನೋಡಿ ಅಂದ್ಕೊಂಡಿದ್ವಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಈ ಸಿನಿಮಾದ ಮೂಲಕ ಅದು ಕೂಡ ನನ್ನ 1 ವರ್ಷ ಕಂಪ್ಲೀಟ್ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಐ ಹ್ಯಾವ್ ಬಿನ್ ಅ ಫ್ಯಾನ್ ಆಫ್ ಹಿಸ್. ತುಂಬ ವರ್ಷಗಳಿಂದ ಅವ್ರನ್ನ ಭೇಟಿ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಡೈಲಾಗ್ ಕೇಳಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆನ್ ಸೆಟ್ ಅವರು ಕೂಡ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ವಯಸ್ಸಲ್ಲಿ ಅವ್ರು ನಮಗಿಂತ ಎಷ್ಟೋ ದೊಡ್ಡವರು ಇರ್ಬೋದು, ಆದರೆ ಆನ್ ಸೆಟ್ ಎಲ್ರಿಗಿಂತ ಅವರೇ ಆ್ಯಕ್ಟಿವ್ ಆಗಿದ್ದಿತ್ತು. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ನನಗೆ ಒಂದು ಫೇಮಸ್ ಡೈಲಾಗ್ ಕೂಡ ಹೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಟ್ರು. ಸೊ ವೆರಿ ಹ್ಯಾಪಿ. ಆ್ಯಂಡ್ ಧರ್ಮ ಸರ್ ಅವ್ರ ಜೊತೆ ಕೂಡ ನಂದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರು ಹೇಳಿದ ಮಾತಿಗೆ. ನನ್ನ ಪರ್ಫಾರ್ಮೆನ್ಸ್ ಅವ್ರು ಇಷ್ಟಪಟ್ಟರು ಅಂತ. ಯಾಕಂದರೆ ಅವರೇ ಎಷ್ಟು ದೊಡ್ಡ ಕಲಾವಿದರಲ್ವಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ನಮ್ಮ ಸಿನಿಮಾಟೋಗ್ರಾಫರ್ ಇರ್ಬೋದು, ನಮ್ಮ ಸ್ಟಂಟ್ ಮಾಸ್ಟರ್, ಎಲ್ರಿಗೂ ಐ ವಾಂಟ್ ಟು ಜಸ್ಟ್ ವಿಶ್ ದೆಮ್ ಆಲ್ ಲಕ್. ಈ ಸಿನಿಮಾದ ಮೂಲಕ ನಮ್ಗೆಲ್ರಿಗೂ ಒಂದು ಒಳ್ಳೆ ರೆಕಗ್ನಿಷನ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಹೇಳೋದಿಷ್ಟೇ, ಒಬ್ರು ಸರ್ ಕೇಳಿದ್ರಿ ಈಗ ಈ ಜನರೇಷನ್ಗೆ ಈ ಸಿನಿಮಾ ಎಷ್ಟು ಮುಟ್ಟುತ್ತೆ ಅಂತ. ಎಷ್ಟೋ ಸಿನಿಮಾಗಳು ಬರುತ್ತೆ ಈಗ, ಆದರೆ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ನಾವು ಇದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಹೇಳೋ ವಿಷಯ ಕಮ್ಮಿ. ಆದರೆ ಈ ಸಿನಿಮಾಲಿ ತುಂಬ ಇದೆ. ಸೊ ಅದಕ್ಕೋಸ್ಕರನಾದರೂ ನಮ್ಮ ಆಡಿಯನ್ಸ್ ಈ ಸಿನಿಮಾನ ನೋಡಬೇಕು. ಮತ್ತೊಮ್ಮೆ ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಒಂದು ಸೆಕ್ಷನ್ಗಂತೂ ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಸೆಕ್ಷನ್ ಅನ್ನೋದಕ್ಕಿಂತ ಐ ಥಿಂಕ್ ವಿಮೆನ್, ಹೆಣ್ಮಕ್ಳಿಗೆ ತುಂಬ ಕನೆಕ್ಟ್ ಆಗುವಂಥ ಒಂದು ಪಾತ್ರ. ನಾನು ಜಾಸ್ತಿ ಬಿಟ್ಕೊಡದೆ ಏನು ಹೇಳ್ಬೋದು ಅಂದರೆ, ಅವರ ಸ್ಟ್ರಗಲ್ಸ್ ಜಾಸ್ತಿ ಜನ ಮಾತಾಡಕ್ಕೆ ಹೋಗಲ್ಲ ಅಲ್ವಾ, ಅದು ಇಲ್ಲಿ ಕಾಣುತ್ತೆ. ಸ್ಟ್ರಗಲ್ಸ್ ಬಿಟ್ಟು ಅವರ ಒಂದು ಮುಖ್ಯ ಕ್ಯಾರೆಕ್ಟರ್ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಗ್ಲೂ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಷ್ಟ ಅಂತ ಬಂದಾಗ ಹೆಣ್ಮಗಳು ಎಷ್ಟು ಮುಖ್ಯವಾದ ಪಾತ್ರ ಪ್ಲೇ ಮಾಡ್ತಾಳೆ ಆಗ ಅಂತ ಅನ್ನೋದು ನನ್ನ ಪಾತ್ರದಲ್ಲಿ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಧನ್ಯ ರಾಮ್ಕುಮಾರ್ ಅವರೇ. ಹಾಗೆ ಪ್ರತಿ ಸಿನಿಮಾಗಳಲ್ಲೂ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದನ್ನ ನಾವು ನೋಡಿದ್ದೀವಿ. ನಿಮ್ಮ ವರ್ಕನ್ನು ಕೂಡ ನಾವೆಲ್ಲರೂ ಅಷ್ಟೇ ಪ್ರೀತಿಸ್ತೀವಿ. ಚೌಕಿದಾರಲ್ಲಿ ಸಾಯಿ ಕುಮಾರ್ ಸರ್ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಆಗಿರ್ಬೋದು, ಅಥವಾ ಇಡೀ ತಂಡ ಅಂತ ಬಂದಾಗ ಚೌಕಿದಾರ್ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಚೌಕಿದಾರ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಚೌಕಿದಾರ್ ಬಗ್ಗೆನೇ ಶುರು ಮಾಡಬೇಕು. ಅಂದರೆ CSP ಸರ್ ಬಗ್ಗೆ. ಯೂಶಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವುದೇ ಸೆಟ್ಟಿಗೆ ಹೋದಾಗ ನನ್ನ ಒಳಗಡೆನೆ ಒಂದಷ್ಟು ದ್ವಂದ್ವಗಳಿರುತ್ತೆ. ಅಂದರೆ ಈ ಥರ ಮಾಡದ ಆ ಥರ ಮಾಡದ ಅಂತ. ನನ್ನ ಪ್ರಕಾರ ಇದೊಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ನಾನು ಯಾವುದೇ ಫ್ಯಾಕಲ್ಟಿ ಮೈಂಡಲ್ಲಿರುವಂಥ ಯಾವುದೇ ಫ್ಯಾಕಲ್ಟಿನ ಯೂಸ್ ಮಾಡದೆ ಮಾಡಿರುವಂಥ ಸಿನಿಮಾ.
ಬಿಕಾಸ್ ಅಂತ ಒಬ್ಬ ಒಳ್ಳೆ ಗೈಡ್ ಇದ್ರು ಚಂದ್ರಶೇಖರ್ ಸರ್. ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ಹಾ ಅಂತ ಹೇಳಿದ್ರು, ಹೂ ಅಂತ ಹೇಳಿದ್ರು, ಅದು ಇವರೇ ಹೇಳ್ಸಿರೋದು, ಇವರೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಸಿರುವಂತದ್ದು. ಸೊ ಹಾಗಾಗಿ ಏನೇ ಶ್ರೇಯ ಬಂದ್ರು, ಏನೇ ಕ್ರೆಡಿಟ್ ಬಂದ್ರು ಸರ್ಗೆ ಬರಬೇಕು. ನಿಜವಾಗ್ಲು ನನಗೆ ಅದೇ ಇವರು ಸಿದ್ದು ಸರ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಾಗರಬಾವಿ ಅನ್ಕೋತೀನಿ, ಅದು ಬಾರ್ ಮುಂದೆ ಅವ್ರು ಹೇಳೋದು ತಪ್ಪ ನೆನಪಾಯ್ತು ನನಗೆ. ನಿಜವಾಗ್ಲು ನಾನಾಗಿದ್ದಿದ್ರೆ ನಾನು ಆ ಶಾಟ್ ಮಾಡ್ತಾನೆ ಇರಲಿಲ್ಲ. ಅಂದ್ರೆ ಸೆಟ್ ಬಂದ್ಮೇಲೆ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಇವರಿಗೆ ನಾನು ಸರೆಂಡರ್ ಆಗಿದ್ದರಿಂದ ದೂರದಲ್ಲಿ ಎಲ್ಲೋ ಅವ್ರು ಯಾರು ಕಾಣಿಸಿರ್ಲಿಲ್ಲ. ನಾಗರಬಾವಿಲಿ ಒಂದು ಬಿಸಿ ಬಾರ್, ಅದು ಬಾರ್ ಹೊರಗಡೆ ನಾನು ಕುಡ್ದು ಮಲಗ್ಬೇಕು, ಅಂದ್ರೆ ರಿಯಲ್ ಕುಡಿಯೋದಲ್ಲ, ಕುಡ್ದಿರೋ ತರ ಮಲಗ್ಬೇಕು. ನನಗೆ ಟೆನ್ಷನ್ ಏನಂದ್ರೆ ಯಾರಾದ್ರೂ ಒಂದು ವಿಡಿಯೋ ಮಾಡಿ ಬಿಟ್ಟು ಪೃಥ್ವಿ ಎಂಬರ್ ಕುಡ್ದು ಮಲಗಿದ್ದಾರೆ, ಅಲ್ಲಿ ಡೈರೆಕ್ಟರ್ ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ, ಯಾರು ಇಲ್ಲ. ಒಂದ್ 15 ನಿಮಿಷ ಮಲಗಿಸಿದ್ರೆ ನನ್ನನ್ನ ಫುಲ್ ಟೆನ್ಷನ್. ನಾನು ಇರ್ಲಿ ಏನೇ ಇರ್ಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರೆ ಮಾಡೋಣ ಅಂತ. ಅದು ನನ್ನ ಪ್ರಕಾರ ನನಗೆ ನನ್ನ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸನ್ನಿವೇಶ ಅದು. ಸೊ ನಿಜವಾಗ್ಲೂ ಅದು ಅಂತ ಧೈರ್ಯ ನಾನು ರಿಯಲ್ ಲೈಫ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಅದೊಂದು ಒಂದು ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಓವರ್ಕಮ್ ಮಾಡಿದೀನಿ ಅಂತ ನನ್ಗೆ ಅನಿಸ್ತು. ಲಕ್ಕಿಲಿ ಯಾರು ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ, ಗೊತ್ತೇ ಆಗಿಲ್ಲ ಯಾವಾಗ ಮಲಗಿದಾರೆ ಅಂತ ಬಿಟ್ಟು ತಿಳ್ಕೊಂಡು ಹೋಗಿದ್ದಾರೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶಲಿ ಯಾವುದೇ ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗೋ ಮೊದಲು ನಾವು ಆಕ್ಟರ್ಸ್ ಅಥವಾ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಹೋದಾಗ ನಾವು ಆಡಿಯನ್ಸ್ ಆಗಿರ್ತೀವಿ. ಸೊ ಸರ್ ಸ್ಕ್ರಿಪ್ಟ್ ಹೋದಾಗ ನನ್ನ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನೇ ಮಾಡ್ಕೊಂಡಿದ್ದೀನಿ ಚೌಕಿದಾರ್ ಸಿನಿಮಾ ಶೂಟಿಂಗ್ ಮೂಲಕ. ಅಲ್ಲಿ ಯಾವ್ದೋ ಒಂದು ಸೀನ್ ಅಲ್ಲಿ ಇವರು ನನಗೊಂದು ಹೇಳುವಂತ ಸನ್ನಿವೇಶ ಇದೆ, ಒಂದಷ್ಟು ಮಾತುಗಳು ಹೇಳುವಂತ ಸನ್ನಿವೇಶಗಳಿದೆ. ಅವ್ರು ಹೇಳಿದಾಗ ಅದು ನನಗೆ ನಾಟ್ತಾ ಇತ್ತು. ಆಕ್ಟರ್ ಬಿಟ್ಟು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗೆ ನಾಡ್ತಾ ಇತ್ತು, ನನ್ನಲ್ಲಿ ಒಂದಷ್ಟು ಬದಲಾವಣೆಗಳು ತರ್ತಾ ಇತ್ತು. ಪ್ರಾಯಶಃ ಅದು ಅವರ ಬರವಣಿಗೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡುವಂತ ಎಲ್ಲರೂ ಕೂಡ ಇವ್ರನ್ನ ನಾನು ಸ್ಫುರದ್ರೂಪಿ ವಿಲನ್ ಅಂತ ಕರಿತೀನಿ. ಆಕ್ಚುಲಿ ಇವರು ಹೀರೋ ಆಗ್ಬೇಕಿತ್ತು, ಆಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರಿಗೆ ಗಡ್ಡ ಎಲ್ಲ ಬಿಡಿಸಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಧರ್ವಾಣ ಸರ್ಗೆ. ಅಂಡ್ ಸಾಯಿ ಕುಮಾರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದ ನಾಯಕ ನಟ ಅವರೇ. ಸ್ಟೋರಿ ರಿವಾಲ್ವ್ ಆಗೋದು ಅವರ ಸುತ್ತ. ಅದು ಥಿನ್ ಲೈನ್, ಪೇರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಥಿನ್ ಲೈನ್. ಅದು ನಾನು ಒಬ್ಬ ಮಗ, ಅಂದ್ರೆ ನಾನು ಮಗ. ಸೊ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನನಗ್ ಮಗಳಾದ್ಮೇಲೆ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗಕ್ಕೆ ಶುರು ಆಯ್ತು. ಅದು ತುಂಬಾ ಒಂದು ನಾಜೂಕಾದ ವಿಷಯ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು. ತೀರಾ ಅವ್ರಿಗೆ ಬೈದು ಬೆಳೆಸಿದ್ರು ಅವರಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ, ಅಥವಾ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರು ಅವರಲ್ಲಿ ಕೆಟ್ಟ ಪರಿಣಾಮಗಳು ಬೀರ್ಬೋದು. ಸೊ ಅದೊಂದು ಥಿನ್ ಲೈನ್. ಅದನ್ನ ಇವರು ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಯಾವತ್ತೂ ಕೂಡ ಅಷ್ಟೇ, ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಉಳಿಯದೆ ಒಂದಷ್ಟು ವಿಷಯಗಳನ್ನ ಜನರಲ್ಲಿ ಯೋಚನೆಗಳನ್ನ ಮೂಡಿಸುವಂತ ಕೆಲಸ ಮಾಡಿದ್ರು. ಟ್ರೇಲರ್ ನೋಡಿದ ತಕ್ಷಣ ಸರ್ ರಾಘವೇಂದ್ರ ಸರ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಕೆಲಸ ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅದು ಚೌಕಿದಾರ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಧನ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ನನಗೆ ಅವ್ರ ಸರ್ ಹೇಳಿದ್ರು ಅದು ತುಂಬಾ ಅರ್ಲಿ ಆಯ್ತು ಅಂತ. ಅದು ನನ್ಗೆ ಗೊತ್ತಿಲ್ಲ, ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ. ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ ನಾವು ಒಂದಷ್ಟು ಕೆಲವೊಂದು ಆಡ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಪಾತ್ರ ತೊಳಿತಾ ಇದ್ದಾರೆ, ನಾನ್ ಸುಮ್ಮನೆ ಹಿಂಗ್ ಹೋಗ್ತಾ ಇದ್ದೆ, ಹಿಂಗ್ ಟರ್ನ್ ಮಾಡಿ ನೋಡಿದ್ರೆ ಇವ್ರು ಪಾತ್ರ ತೊಳಿತಿದ್ದಾರೆ. ಧನ್ಯ ಅವರು ಕಂಪ್ಲೀಟ್ಲಿ ಚೇಂಜ್. ನನಗೆ ಏನ್ ಈ ತರ ಅಂದ್ರೆ ನಾನು ಕೇಳ್ದೆ, ಅಲ್ಲೇ ಕೇಳ್ದೆ, ಐ ಡೋಂಟ್ ಥಿಂಕ್ ನಿಮ್ ನೆನಪಿದೆ ಎಲ್ಲ ಗೊತ್ತಿಲ್ಲ, ನೀವು ಇದನ್ನ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ದೆ. ಇಲ್ಲ, ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ರು ಆಕ್ಟರ್ ಒಬ್ಬ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸೊ ಇವ್ರು ಈ ತರ ಪಾತ್ರನ ಆಯ್ಕೆ ಮಾಡಿರೋದು ಶ್ಲಾಘನಾರ್ಹ ವಿಷಯ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ವೇತಾ ಮ್ಯಾಮ್ ಅವರು, ಸುಜಾನ್ ರಾಣಿ ಮ್ಯಾಮ್ ಅವರು ಅಂಡ್ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಂದು ಹಾಡು ದಯವಿಟ್ಟು ಬೇಗ ರಿಲೀಸ್ ಮಾಡಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡಬೇಡಿ, ಬೇಗ ಮಾಡಿ. ಅಲ್ಲ, ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್, ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ. ಇವರು ಭಯ ಬಿದ್ದದ್ದು ಕೆಂಗೇರಿ ಹತ್ರ ಒಂದು ಬ್ರಿಡ್ಜ್ ಇದೆ, ಆರ್ಚ್ ಇದೆ, ನೋಡಿರ್ತೀರ ನೀವು. ನಾನು ಅನ್ಕೊಂಡಿದ್ದೆ ಆರ್ಚ್ ಮೇಲೆ ಇವ್ರನ್ನ ಹತ್ತಿಸ್ಬಿಟ್ಟಾಗ ಹತ್ರಕ್ಕೆ ಹೋದ್ರೆ ನನ್ನ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ನಾನು ದೂರದಲ್ಲಿ ನಿಂತ್ಕೊಂಡು ಅವರು ಎನಿವೇ ನಮ್ಮ ಮೇಲೆ ಹತ್ರ ಹೇಳ್ಕೊಳಕ್ಕಾಗತ್ತಲ್ಲ, ಅವ್ರ ಕೈ ಕಾಲು ಎರಡು ನಡೀತಾ ಇತ್ತು. ನಾನು ನೋಡಿದೆ. ನಾನು ಸ್ವಲ್ಪ ದಿವಸ ಆದ್ಮೇಲೆ ಇವರು ನನ್ನ ಮೇಲೆ ರಿವೆಂಜ್ ತಗೋತಾರೆ. ನೀನು ಹತ್ತಿಸ್ಬಿಟ್ಟು ಎಲ್ಲ ಸುಮಾರು ಕ್ರೂ ಒಂದು 5-6 ಜನ ಕ್ರೂ ನಿಂತಿದ್ದಾರೆ, ಎರಡು ಕಡೆ ಬ್ಲಾಕ್ ಮಾಡಿದ್ದೀವಿ.
ಇಷ್ಟೇ ಇರೋದು, ಒಂದು ಅಷ್ಟಡಿ 2 ಅಡಿ ಏನಿದೆ ಇದು, ಆ ಶಾರ್ಟ್ ನಿಧಾನ ಪಾಸ್ ಮಾಡಿ ಮಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದ್ರ ಮೇಲೆ ಅವ್ರ ಮಲ್ಲಿಕನ್ನು ಕೆಳಗಡೆ 300 ಅಡಿ ಆಳಿದೆ, ನಡೀತಾ ಇತ್ತು. ಆಕ್ಚುಲಿ ನಾನು ಅದಕ್ಕೋಸ್ಕರ ಯಾವತ್ತಾದ್ರೂ ನನ್ನ ಮೇಲೆ ಸೈಟ್ ತೀರ್ಸ್ಕೊತೀವಿ ಅನ್ಕೊಂಡಿದ್ದೆ. ಆದ್ರೆ ಆ ಬಾರ್ದು ಹೇಳ್ತವ್ರೆ, ಅದು ನನಗೆ ನಿಜವಾಗ್ಲೂ ನಾನೇನಂತಂದ್ರೆ ನಿಜವಾಗ್ಲೂ ಕುಡಿದು ಬಾರ್ ಮುಂಚೆ ಬಿದ್ದಿರೋ ತರ ಲೈವ್ ಆಗಿ ಬೇಕು. ಸರ್ ಮಲ್ಕೊಳ್ಳಿ ಸರ್ ಕ್ಯಾಮ್ರಾ ಪೊಸಿಷನ್ ಆಗುತ್ತೆ ಸರ್, ಕ್ಯಾಮ್ರಾ ಪೊಸಿಷನ್ ಆಗುತ್ತೆ, ಎಲ್ಲ ನ್ಯಾಚುರಲ್ ಆಗಿ ಬರೋ ತನಕ ಎಲ್ಲ ಇರ್ಲಿ ಅಂದ್ಬಿಟ್ಟು ಸುಮ್ಮನೆ ನಿಂತು ನಾನು ಒಂದ್ ಕಡೆ ನಿಂತು ನೋಡ್ತಾ ಇರ್ತೀನಿ. ನಾನು ನಿಂತಿದ್ದೆ, ಅವ್ರು ಅದಕ್ಕೆ ಕೆಲವು ತುಳ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ, ಅವ್ರು ಅದಕ್ಕೆ ಭಯ ಬಿಟ್ಕೊಂಡಿದ್ದಾರೆ. ಇಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಸ್ವಾಮಿಗಳ ಜೊತೆ ನನಗೆ ಮಾರ್ಷಲ್ ಆರ್ಟ್ಸ್ ಬಹಳ ಇಷ್ಟ. ಸೊ ಈ ಸಿನಿಮಾ ಮಾಡಿದಾಗ ಯೂಶಲಿ ಲವರ್ ಬಾಯ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನನಗೆ ಟ್ರೈನ್ ಮಾಡೋ ಅವಕಾಶ ಸಿಕ್ತು. ಒಂದು ಒಳ್ಳೆ ಡೇಸ್ ಅದು, ಅಂದ್ರೆ ನನಗೆ ಬಹಳ ಇಷ್ಟ ಟ್ರೈನಿಂಗ್. ಮಣಿ ಮಾಸ್ಟ್ರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಓವರ್ ಆಲ್ ಒಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಔಟ್ ಅಂಡ್ ಔಟ್ CSB ಸ್ಟೈಲ್ ಆಫ್ ಸಿನಿಮಾ, ಚಂದ್ರಶೇಖರ್ ಸರ್ ಅವರ ಶೈಲಿಯ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು.